ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಗೆ ಯೇಸುವಿನ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ನಾವು ಕೆಲವು ಕೆಡುಕನ ಕಾರ್ಯಗಳನ್ನು ಮುಂಚಿತವಾಗಿ ತಿಳಿಯುವುದಕ್ಕೆ ಯಾಕೆ ವಿಫಲರಾಗ್ತೀವಿ ಎಂಬುದಕ್ಕಾಗಿ ನಾವು ಈ ದಿವಸದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಯಾಕಂದರೆ ನಾವು ಒಂದು ಆತ್ಮಿಕ ಯುದ್ಧದಲ್ಲಿದ್ದೇವೆ. ನಾವೊಂದು ಕ್ರಿಸ್ತ ಯೇಸುವಿನ ಸೈನಿಕರಾಗಿದ್ದೇವೆ. ಈ ಲೋಕದಲ್ಲಿ ದೇವರಿಗೆ ಮಹಿಮೆ ಉಂಟಾಗಲಿ, ನಾವೊಂದು ಹೋರಾಟದಲ್ಲಿದ್ದೇವೆ ಎಂಬುದನ್ನಾಗಿ ನಾವು ಮರಿಬಾರ್ದು. ಆದ್ದರಿಂದ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಪ್ರಬೋಧಿಸ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 16ನೇ ವಚನದ ಬಿ ಭಾಗದಲ್ಲಿ ನಾವು ನೋಡ್ತೇವೆ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ ಎಂಬುದಾಗಿ. ವಿಶೇಷವಾಗಿ ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವಂಥ ದೇವಜನರಿಗೆ ಹೇಳುವಂಥ ಒಂದು ಮಾತು ಏನೆಂಬುದಾಗಿ ನೋಡೋದು, ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಅಂದರೆ ಸೈತಾನನು ಮಾಡುವಂಥ, ನಮ್ಮನ್ನು ಬೀಳಿಸಲಿಕ್ಕೆ ಮಾಡುವಂಥ ಎಲ್ಲ ತಂತ್ರೋಪಾಯಗಳನ್ನು ನಾವು ಎದುರಿಸಲಿಕ್ಕೆ, ಅವನ ಎಲ್ಲ ಟಾರ್ಗೆಟ್ಗಳನ್ನು ನಾವು ಮುಂಚಿತವಾಗಿ ತಿಳಿದುಕೊಂಡು ನಾವು ಯುದ್ಧ ಮಾಡುವುದಕ್ಕೆ ನಮಗೆ ದೇವರು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾನೆ. ಈ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಿಂದ ಮೇಲಿಂದ ಕೆಳಗಡೆ ನಾವು ಓದುವಾಗ ನಮಗೆ ಗೊತ್ತಾಗ್ತದೆ ಏನಂತೇಳಿ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ ಎಂಬುದು ಆರಂಭವಾಗುವ ವಚನದೊಂದಿಗೆ ನಾವು ನೋಡ್ತೇವೆ. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ ಈ ವಾಕ್ಯದಲ್ಲಿ, ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಈ ಕೆಡುಕನ ಅಗ್ನಿ ಬಾಣಗಳನ್ನು ನಾವು ಆರಿಸುವುದಕ್ಕೆ, ಕಂಡು ಹಿಡಿಯುವುದಕ್ಕೆ, ಎದುರಿಸಿ ನಿಲ್ಲುವುದಕ್ಕೆ ನಾವು ಶಕ್ತರಾಗಬೇಕೆಂಬುದಾಗಿ ನಾವು ನೋಡೋದಾದರೆ ಕೆಲವೊಂದಿಷ್ಟು ಈ ವಾಕ್ಯದ ಮರ್ಮಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ. ಯಾಕೆ ಕೆಲವರ ಜೀವಿತದಲ್ಲಿ ಈ ಸೈತಾನನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ವಿಫಲರಾಗ್ತಾರೆ, ಸೋತು ಹೋಗಿ ಸೈತಾನನ ಸುಳಿಗೆ ಯಾಕೆ ಸಿಕ್ಕಿ ಹಾಕಿಕೊಳ್ತಾರೆ ಎಂಬುದಾಗಿ ನೋಡೋದಾದರೆ, ಈ ದೇವರು ಹೇಳಿದಂಥ ವಾಕ್ಯಗಳನ್ನು ಸರಿಯಾಗಿ ಅದನ್ನು ಅರ್ಥೈಸಿಕೊಳ್ಳದೆ, ತಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳದೆ, ಅದನ್ನು ಪರಿಪಾಲಿಸದೆ ಇರುವುದಕ್ಕಾಗಿ ಅವರು ವಿಫಲರಾಗುವಂಥವರಾಗಿರ್ತಾರೆ. ಆದ್ದರಿಂದ ಈ ವೇಳೆಯಲ್ಲಿ ನಾವು ಕೆಲವು ವಿಷಯಗಳನ್ನು ಧ್ಯಾನಿಸ್ಲಿಕ್ಕೆ ಹೋಗೋಣ. ಸೈತಾನನ ಅಂದರೆ ಕೆಡುಕನ ಅಗ್ನಿ ಬಾಣಗಳನ್ನು ನಾವು ಎದುರಿಸಿ ನಿಲ್ಲಬೇಕಾದರೆ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು. ನಾವೊಂದು ಆತ್ಮಿಕ ಯುದ್ಧದಲ್ಲಿದ್ದೇವೆ. ನಾವು ಕ್ರಿಸ್ತ ಯೇಸುವಿನ ಸೈನಿಕರಾಗಿದ್ದೇವೆ. ಯಾಕಂದರೆ ನಮ್ಮನ್ನು ಆ ಸೈತಾನನು ಟಾರ್ಗೆಟ್ ಮಾಡಿಕೊಂಡು ಕೂತಿರ್ತಾನೆ. ಆದರೆ ಅವನು ಯಾವ್ಯಾವ ವಿಷಯಗಳಲ್ಲೆಲ್ಲ ಅವನು ನಮಗೇನು ಮಾಡ್ತಾನೆ ಅಂದರೆ ಟಾರ್ಗೆಟ್ ಮಾಡಿ ಅಗ್ನಿ ಬಾಣಗಳನ್ನು ಹಾಕ್ತಿರ್ತಾನೆ. ಅವುಗಳನ್ನು ನಾವು ಚೆನ್ನಾಗಿ ತಿಳಿಯಬೇಕೆಂದರೆ ವಾಕ್ಯದಲ್ಲಿರುವ ಕೆಲವೊಂದಿಷ್ಟು ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ಈ ಅಧ್ಯಾಯದಲ್ಲಿ ನಾವು ನೋಡುವಾಗ 14ನೇ ವಚನದಿಂದ ನಮಗೆ ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವುದಕ್ಕೆ ದೇವರ ವಾಕ್ಯ ನಮಗೆ ಪ್ರಬೋಧಿಸುವುದನ್ನು ನಾವು ನೋಡ್ತೇವೆ. ಏನೆಂಬುದಾಗಿ ನಾವು ನೋಡುವುದಾದರೆ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿರಿ. ಅದರ ನಂತರ ಹೇಳ್ತದೆ, ನಾನು ಮೊದಲು ಹೇಳಿದ ವಚನ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಎದುರಿಸಿ ನಿಲ್ಲುವುದಕ್ಕೆ, ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಅಷ್ಟು ಮಾತ್ರವಲ್ಲ, ಇದಲ್ಲದೆ ಮತ್ತೇನು ಮಾಡ್ಬೇಕಂತೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ ಈ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದರೆ ಈ ವಚನಗಳ ಅರ್ಥ ಏನು, ಈ ವಚನಗಳ ತಿಳಿಸಲ್ಪಟ್ಟಿರುವಂಥ ಮರ್ಮ ಏನು ಎಂಬುದಾಗಿ ನಾವು ನೋಡುವುದಾದರೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತೀವಿ, ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ಎಂಬುದಾಗಿ ಹೇಳ್ತದೆ. ನೋಡಿ, ಒಬ್ಬ ಮನುಷ್ಯನಿಗೆ ನಡುವು ಎಂಬುದಾಗಿ ನಾವು ನೋಡೋದಾದರೆ, ಈ ಸೊಂಟ ಏನೆಂಬುದಾಗಿ ಹೇಳ್ತೀವಲ್ಲ, ಒಬ್ಬ ಮನುಷ್ಯನಿಗೆ ಅದು ಬಲವಾಗಿ ಇಲ್ಲದಿದ್ದರೆ ಅವನ ಜೀವಿತ ವ್ಯರ್ಥ ಪ್ರಿಯರೇ.
ಅವನು ಲೈಫ್ ಲಾಂಗ್ ಈ ಲೋಕವನ್ನು ಬಿಡುವವರೆಗೂ ಅವನು ಬೆಡ್ ರಿಡನ್ ಆಗಿ ಇರಬೇಕಾಗ್ತದೆ, ಅವನು ಹಾಸಿಗೆಯ ಮೇಲೆ ಮಲಗಬೇಕಾಗ್ತದೆ. ನೋಡಿ, ಆ ನಡು ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಸತ್ಯ ಎಂಬುದು. ಅಂದರೆ ಯೇಸು ಕ್ರಿಸ್ತನು ಒಬ್ಬ ಮನುಷ್ಯನಿಗೆ, ಅವನು ಯಾವುದೇ ಜಾತಿ ಧರ್ಮ ದೇಶದವನಾಗಿರಲಿ, ಅವನಿಗೆ ಯೇಸು ಕ್ರಿಸ್ತನು ಅಷ್ಟು ಪ್ರಾಮುಖ್ಯವಾಗಿದ್ದಾನೆ. ಅಂದರೆ ಒಬ್ಬ ವ್ಯಕ್ತಿಯ ಜೀವಿತ, ಒಬ್ಬ ವ್ಯಕ್ತಿಯ ಕುಟುಂಬ, ಒಂದು ಸಭೆ ಎಂಬ ದೇವರು ನೇಮಿಸಿದ ಸಭೆಗೆ ಇದರ ಅಸ್ಥಿವಾರ ಸತ್ಯ ಆಗಿರಬೇಕು. ಅಂದರೆ ಯೇಸು ಕ್ರಿಸ್ತನಾಗಿರಬೇಕು. ಮತ್ತು ಅಷ್ಟು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಆ ಸತ್ಯವನ್ನು ಧರಿಸಿಕೊಂಡವರಾಗಿರಬೇಕು, ಸತ್ಯ ಮಾರ್ಗದಲ್ಲಿ ಜೀವಿಸ್ತಿರಬೇಕು ಮತ್ತು ಸೈತಾನನಿಗೆ ಅವಕಾಶ ಕೊಡಬಾರದು. ಅಂದರೆ ನಮ್ಮ ಜೀವಿತದಲ್ಲಿ ಯಾವುದೇ ವಿಷಯವಾದರೂ ನಾವು ಹೇಳಬೇಕು, ಸತ್ಯವನ್ನೇ ಹೇಳಬೇಕು. ಒಂದು ವೇಳೆ ನಮ್ಮ ಪ್ರಾಣ ಹೋಗಲೂಬಹುದು ಅಥವಾ ಪ್ರೇಸ್ ಗಾಡ್ ಕೆಲವೊಮ್ಮೆ ನಷ್ಟವಾದರೂ ಆಗಬಹುದು, ಅಂಥ ವಿಷಯಗಳಲ್ಲಿ ನಾವು ಸತ್ಯವನ್ನೇ ಹೇಳಬೇಕು. ಆ ಸತ್ಯ ನಮಗೇನು ಮಾಡ್ತದೆ ಅಂತ ಹೇಳಿದರೆ ಅದು ನಡುಕಟ್ಟು ಆಗಿರ್ತದೆ. ಅಂದರೆ ಈ ನಡುಕಟ್ಟು ಸತ್ಯವಾಗಿರುವಾಗ ಈ ಲೋಕದಲ್ಲಿ ಬರುವಂಥ ಬಿರುಗಾಳಿ ಅಲೆಗಳು ಮತ್ತು ಏನಂತ ಹೇಳಿದರೆ ಪ್ರವಾಹಗಳು, ಅಂದರೆ ಕಷ್ಟಗಳು, ಹೋರಾಟಗಳು, ಶೋಧನೆಗಳನ್ನು ನಾವು ಎದುರಿಸಿ ನಿಲ್ಲಲಿಕ್ಕೆ, ಅದನ್ನು ಗೆಲ್ಲಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದ್ದರಿಂದ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಎಂಬುದಾಗಿ ನಮಗೆ ದೇವರ ವಾಕ್ಯ ಬೋಧಿಸ್ತದೆ. ಯಾಕಂದರೆ ಕೆಲವರು ಅನೇಕ ವೇಳೆಗಳಲ್ಲಿ ಲ್ಯಾಕ್ ಆಫ್ ವಿಸ್ಡಮ್ನಿಂದ ಏನು ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಸೈತಾನನಿಗೆ ಅವಕಾಶ ಕೊಡ್ತಾರೆ, ಕೆಲವೊಂದು ನಾನಾ ವಿಧಗಳಲ್ಲಿ ಪಾಪಗಳನ್ನು ಮಾಡ್ತಾರೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ನಾವು ಸೈತಾನನ ಆ ಒಂದು ಕೆಡುಕನ ಅಗ್ನಿ ಬಾಣಗಳನ್ನು, ಅವನ ತಂತ್ರೋಪಾಯಗಳನ್ನು ನಾವು ತಿಳಿಯಲಿಕ್ಕೆ ಏನಾಗ್ತೇವೆ, ವಿಫಲರಾಗಿಬಿಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಸತ್ಯ ಎಂಬ ನಡುಕಟ್ಟು ಒಬ್ಬ ವ್ಯಕ್ತಿಗೆ, ಯೇಸುವನ್ನು ಹಿಂಬಾಲಿಸುವಂಥ ವ್ಯಕ್ತಿಗೆ ಅದು ಬಹಳ ಮುಖ್ಯ. ಮತ್ತು ಯೇಸುವನ್ನು ನಂಬದೇ ಇರುವಂಥ ವ್ಯಕ್ತಿಯೂ ಕೂಡ ಆ ಯೇಸು ಕ್ರಿಸ್ತನು ಮುಖ್ಯವಾಗಿದ್ದಾನೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಎಂಬುದಾಗಿದೆ. ನೀತಿ ಯಾರಾಗಿದ್ದಾರೆ? ನೀತಿವಂತನಾದ ದೇವರು ಏನಾಗಿದ್ದಾರೆ, ರೈಚಿಯಸ್ನೆಸ್ ಆಫ್ ಗಾಡ್, ಆತನನ್ನು ನಾವು ಧರಿಸಿಕೊಂಡವರಾಗಿರಬೇಕು. ಹೇಗೆ ಧರಿಸಿಕೊಂಡವರಾಗಿರಬೇಕೆಂಬುದಾಗಿ ನೋಡಿದಾದರೆ, ನಿಮಗೆ ಗೊತ್ತಿರುವಂಥ ವಚನ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡ್ತೀವಿ. ನಾವು ಕ್ರಿಸ್ತ ಯೇಸುವಿನ ಮೂಲಕ, ರಕ್ತದ ಮೂಲಕ ಪಾಪ ವಿಮೋಚನೆ ಹೊಂದಿ ನೀತಿವಂತರಾಗಿದ್ದೇವೆ. ಆದರೆ 1 ಯೋಹಾನನ ಪತ್ರಿಕೆ ಅದರ 3ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ, ಕ್ರಿಸ್ತ ಯೇಸು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ. ನೋಡಿ, ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದೇ ನಾವು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳುವಂಥದ್ದಾಗಿದೆ. ಆದ್ದರಿಂದ ನಮಗೆ ಗಲಾತ್ಯದವರಿಗೆ ಪತ್ರಿಕೆಯಲ್ಲಿ ನೋಡ್ತೇವೆ, ನೀವು ದೀಕ್ಷಾ ಸ್ನಾನದ ಮೂಲಕ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ ಎಂಬುದಾಗಿ ನೋಡ್ತೀವಿ 3ನೇ ಅಧ್ಯಾಯದಲ್ಲಿ. ಆದ್ದರಿಂದ ನಾವು ಈ ಒಂದು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳುವುದರ ಅರ್ಥ ಇದಾಗಿದೆ. ಅಷ್ಟು ಮಾತ್ರವಲ್ಲ, ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಬೇಕಂತೆ. ಅಂದರೆ ಇದರ ಅರ್ಥ, ಸುವಾರ್ತೆಯೊಂದಿಗೆ ನಾವು ದೇವರೊಂದಿಗೆ ಸಮಾಧಾನ ಹೊಂದಿಕೊಂಡಿದ್ದೇವೆ ಎಂಬುದನ್ನು ಸ್ಪಷ್ಟ ಅರ್ಥ ಮಾಡಿಕೊಳ್ಳಬೇಕು. ಈ ಸುವಾರ್ತೆಯನ್ನು ನಾವು ತಿಳಿಸುವುದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸಿದ್ಧವಾಗಿರಬೇಕು. ಅಂದರೆ ಸುವಾರ್ತೆಯನ್ನು ಹೇಗೆ ಸಾರಬೇಕು ಎಂಬುದಾಗಿ ನಾವು ಸಿದ್ಧರಾಗುವಾಗ ದೇವರು ನಮಗೆ ಸುವಾರ್ತೆಯನ್ನು ಸಾರಲಿಕ್ಕೆ ಆತ್ಮಗಳನ್ನು ಕೊಡ್ತಾನೆ. ಒಂದು ನೈಫು, ಒಂದು ಕತ್ತಿ, ಅದು ಶಾರ್ಪ್ ಆಗಿಲ್ಲದಿದ್ದರೆ ನಾವು ಕಟ್ ಮಾಡಲಿಕ್ಕೆ ಉಪಯೋಗಿಸ್ಲಿಕ್ಕೆ ಆಗಲ್ಲ. ಇವತ್ತು ಸುವಾರ್ತೆ ಎಂಬುದಾಗಿ ಕೆಲವರು ಗೊತ್ತಿದೆ, ಆದರೆ ಅವರು ಸಿದ್ಧವಾಗದೇ ಇರುವುದಕ್ಕಾಗಿ ಅದನ್ನು ಸಾರಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಇದನ್ನು ಏನು ಮಾಡಬೇಕು, ಸಮಾಧಾನದ ಸುವಾರ್ತೆಯಾದ ಒಂದು ಈ ಕ್ರಿಸ್ತ ಯೇಸುವಿನ ಶುಭ ಸಂದೇಶವನ್ನು ನಾವೇನಾಗಿರಬೇಕು, ಸಾರುವುದಕ್ಕೆ ಸಿದ್ಧವಾಗಬೇಕು ಮತ್ತು ಸಾರಬೇಕು. ಯಾಕಂತ ಹೇಳಿದರೆ, ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ತೇವೆ, ಸುವಾರ್ತೆ ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಅಪೊಸ್ತಲನಾದ ಭಕ್ತನಾದಂಥ ಪೌಲನು ಹೇಳುವುದನ್ನು ನೋಡ್ತೇವೆ ಪ್ರಿಯರೇ. ಅಂದರೆ ಅದರ ಅರ್ಥ, ಇದು ಸಾರಲೇಬೇಕು, ಇದು ದೇವರ ಆಜ್ಞೆಯಾಗಿದೆ, ಮಹಾ ಆಜ್ಞೆಯಾಗಿದೆ. ಕರ್ತನು ಕೊಟ್ಟಂಥ
ಒಂದು ಕೊನೆಯ ಆಜ್ಞೆ ಯಾವುದು ಎಂಬುದಾಗಿ ನಾವು ನೋಡಿದ್ರೆ ಈ ಮಹಾ ಆಜ್ಞೆ, ಹೋಗಿರಿ ಲೋಕದ ಕಟ್ಟಕಡೆಗೆ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ದೇವರಿಗೆ ಸ್ತೋತ್ರ ಮಕ್ಕಳೇ. ಆದ್ದರಿಂದ ಇದು ದೇವರ ಕಟ್ಟಳೆಯಾಗಿದೆ. ಇದು ನಾವು ಎಲ್ಲರೂ ಪ್ರತಿಯೊಬ್ಬರೂ ಸಾರಲೇಬೇಕು. ಇದು ನಮ್ಮ ಜವಾಬ್ದಾರಿ. ಯಾಕಂದರೆ ಈ ಸುವಾರ್ತೆಯಿಂದಲೇ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ. ಈ ಸುವಾರ್ತೆಯಿಂದಲೇ ಇನ್ನೊಬ್ಬರನ್ನು ರಕ್ಷಣೆ ತರಲಿಕ್ಕಾಗ್ತದೆ. ದೇವರೊಂದಿಗೆ ಐಕ್ಯವನ್ನು ಮಾಡಲಿಕ್ಕೆ, ಸಮಾಧಾನವೆಂಬ ಒಂದು ಒಪ್ಪಂದವನ್ನು ಮಾಡಲಿಕ್ಕೆ ಇದು ಕಾರಣವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ನಾವು ಸಿದ್ಧವಾಗಬೇಕು ಎಂಬುದಾಗಿ ಇದರ ಅರ್ಥವಾಗಿದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಯಿರಿ ಎಂಬುದಾಗಿ. ನೋಡಿರಿ, ಈ ನಂಬಿಕೆ ಎಂಬುದಾಗಿ ನಾವು ನೋಡೋದಾದರೆ ನೋಡಿ, ಸಾಸಿವೆ ಕಾಳಷ್ಟು ನಿಮ್ಮ ನಂಬಿಕೆ ಇದ್ದರೆ ನೀವೇನೋದು ಈ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಈ ನಂಬಿಕೆ ಎಂಬ ಗುರಾಣಿ ಅಂದರೆ ಸಾಸಿವೆ ಕಾಳಿಗೆ ಯಾಕೆ ಹೋಲಿಕೆಯಾಗಿದೆ ಅಂದರೆ ಅದು ಪೊಳ್ಳಾದ ನಂಬಿಕೆ ಅಲ್ಲ, ಅದು ಬಲವಾದ ಗಟ್ಟಿಯಾದ ನಂಬಿಕೆ. ನೋಡಿರಿ, ಸಾಸಿವೆ ಕಾಳನ್ನು ಎಣ್ಣೆಯಲ್ಲಿ ಹಾಕಿ ಹುರಿದ್ರೂ ಅದು ಎಷ್ಟಿರ್ತದೆ ಅಷ್ಟೇ ಇರ್ತದೆ. ಆದರೆ ಅದೇ ರೀತಿ ಆ ನಂಬಿಕೆ ಏನೆಂಬುದಾಗಿ ನಾವು ನೋಡೋದಾದರೆ ಶೋಧನೆ ವೇಳೆಗಳಲ್ಲಿ, ಕಷ್ಟದ ವೇಳೆಗಳಲ್ಲಿ ಅಥವಾ ನಮಗೆ ಬರುವಂಥ ಅನಾನುಕೂಲದ ಸಮಯಗಳಲ್ಲಿ ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದು. ಬದಲಾಗಿ ಇದು ನಮ್ಮದೇನು ಗಟ್ಟಿಯಾದ ನಂಬಿಕೆ, ಬಲವಾದ ನಂಬಿಕೆ ಆಗಿರಬೇಕು ಎಂಬುದಾಗಿ ಈ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತದೆ. ಗುರಾಣಿ ನಾವು ಒಬ್ಬ ಯುದ್ಧ ಮಾಡುವಾಗ ಒಬ್ಬ ಸೈನ್ಯನು ಉಪಯೋಗಿಸುವಂಥ ಒಂದು ಏನಾಗಿದೆ, ಅದು ಆಯುಧವಾಗಿದೆ ಪ್ರಿಯರೇ. ಆದ್ದರಿಂದ ಈ ನಂಬಿಕೆ ಎಂಬ ಗುರಾಣಿಯನ್ನು ನಾವು ಹಿಡಿದುಕೊಳ್ಳಬೇಕು. ಯಾಕಂದರೆ ಸೈತಾನನು ಕೆಲವೊಂದು ವೇಳೆಗಳಲ್ಲಿ ಅಪನಂಬಿಕೆಯನ್ನು ತರಲಿಕ್ಕೆ, ದೇವರಿಂದ ದೂರ ಮಾಡಲಿಕ್ಕೆ ಅವನು ಏನು ಮಾಡ್ತಾನೆ, ಅನೇಕ ವಿಷಯಗಳಲ್ಲಿ ಅವನು ಹೋರಾಟ ಮಾಡ್ತಾನೆ. ಆದ್ದರಿಂದ ಈ ನಂಬಿಕೆಯನ್ನು ಎಂಥ ಸಂದರ್ಭದಲ್ಲಾದರೂ ಕೂಡ, ಅದು ನಷ್ಟವಾದರೂ ಸರಿಯೇ, ಅದು ಎಂಥ ಪ್ರತಿಕೂಲ ಸಮಯವಾದರೂ ಸರಿಯೇ, ಈ ನಂಬಿಕೆಯನ್ನು ನಾವು ಬಿಟ್ಟು ಕೊಡಬಾರ್ದು ಪ್ರಿಯರೇ. ಈ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳುವಾಗ ನಾವೇನಾಗ್ತದೆ, ನಾವು ಆ ಆಯುಧದಿಂದ, ಆ ಸೈತಾನನ ಅಗ್ನಿ ಬಾಣಗಳಿಂದ ನಾವು ರಕ್ಷಿಸಿಕೊಳ್ಳಲಿಕ್ಕೆ ಮತ್ತು ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಇದರ ವಿಷಯವಾಗಿ ಇಬ್ರಿಯ 11ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಯಾರೆಲ್ಲ ಯಾವ ನಂಬಿಕೆಯಿಂದ ಅವರು ಜಯಿಸಿದರು ಎಂಬುದಾಗಿ ನಾವು ನೋಡ್ತೀವಿ. ಅಷ್ಟು ಮಾತ್ರವಲ್ಲ, ಈ ನಂಬಿಕೆಯಿಂದಲೇ ಅಬ್ರಹಾಮನು ನೀತಿವಂತನಾದನು. ಅಷ್ಟು ಮಾತ್ರವಲ್ಲ, ಕ್ರಿಸ್ತ ಯೇಸುವಿನಲ್ಲಿ ನಾವು ಅದೇ ಅಬ್ರಹಾಮನ ನೀತಿವಂತಿಕೆಯನ್ನು ನಾವು ಪಡೆದುಕೊಂಡಿದ್ದೇವೆ ಎಂಬುದಾಗಿ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವವರಾಗಿದ್ದೀವಿ ಪ್ರಿಯರೇ. ಇವಿಷ್ಟುಗಳು ಇದ್ದರೆ ನಾವು ಆ ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ನಾವೇನು ಮಾಡಲಿಕ್ಕಾಗ್ತದೆ, ಆರಿಸುವುದಕ್ಕೆ ನಾವೇನಾಗ್ತೇವೆ, ಶಕ್ತರಾಗ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದಲ್ಲದೆ ನಾವೇನು ಮಾಡಬೇಕಂದ್ರೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಏನು ಮಾಡಬೇಕು, ಇಟ್ಟುಕೊಂಡು, ಅಂದರೆ ರಕ್ಷಣೆ ಎಂಬ ಶಿರಸ್ತ್ರಾಣ ಎಂಬುದಾಗಿ ನಾವು ನೋಡೋದಾದರೆ ಹೆಲ್ಮೆಟ್, ಹೇಗೆ ಹೆಲ್ಮೆಟ್ ಹಾಕ್ತೇವಲ್ಲ ಹಾಗೆ ನಮ್ಮ ಆತ್ಮಿಕತೆಯಲ್ಲಿ, ನಮ್ಮ ಮನಸ್ಸಿನ, ನಮ್ಮ ಆಲೋಚನೆಗಳಲ್ಲಿ ನಾವು ರಕ್ಷಣೆಯ ಬಗ್ಗೆ ಸಂಪೂರ್ಣವಾಗಿ ಅರ್ಥವನ್ನು ಮಾಡಿಕೊಂಡವರಾಗಿರಬೇಕು. ಪಾಪದ ವಿಮೋಚನೆ, ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ, ಆ ನರಕದಿಂದ ಬಿಡುಗಡೆ ಹೊಂದಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಮಗೆ ನಿತ್ಯ ಜೀವ ಎಂಬ ಮಹಾ ಪದವಿ ಇದೆ. ಅದರ ಮೇಲೆ ನಿರೀಕ್ಷೆ ಇಟ್ಟುಕೊಂಡವರಾಗಿ ರಕ್ಷಣೆ ಕಾರ್ಯಗಳು ಯಾವಾಗಲೂ ನಮ್ಮ ತಲೆಯಲ್ಲಿ ಅವೇನು ಮಾಡಬೇಕು, ತುಂಬಿಕೊಂಡಿರಬೇಕು. ರಕ್ಷಣೆ ವಿಷಯವಾಗಿ, ಆ ರಕ್ಷಣೆ ಇರುವಂಥದ್ದು ಆ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆ ಸತ್ಯರೂ ಜೀವವೂ ಮಾರ್ಗವಾಗಿರುವಂಥ ಕರ್ತನನ್ನು ನಾವು ಧರಿಸಿಕೊಳ್ಳುವುದೇ ಆಗಿದೆ ಪ್ರಿಯರೇ. ಆ ರಕ್ಷಣೆಯ ವಿಷಯಗಳು ನಾವು ಏನು ಮಾಡಬೇಕು, ಸದಾಕಾಲ ಅದು ನಮ್ಮ ಮನಸ್ಸಿನಲ್ಲಿ ಅದೇನಾಡೋಕೆ ಮೋಟಿವೇಶನ್ ಆಗ್ತಾನೆ ಇರಬೇಕು ಪ್ರಿಯರೇ. ಈ ಶಿರಸ್ತ್ರಾಣವನ್ನು ಇಟ್ಟುಕೊಳ್ಳುವಾಗ, ಈ ರಕ್ಷಣೆ ಎಂಬ ಶಿರಸ್ತ್ರಾಣ ಅಂದರೆ ರಕ್ಷಣೆ ಕುರಿತಾದಂಥ ಆಲೋಚನೆಗಳು, ದೇವರ ಪ್ರಕಟಣೆಗಳನ್ನು ನಾವು ಹೊಂದಿಕೊಂಡು ಅದನ್ನು ಆಲೋಚಿಸುತ್ತಿರುವಾಗಲೇ, ದೇವರ ವಾಕ್ಯಗಳನ್ನು ಕುರಿತು ಆಲೋಚಿಸುತ್ತಿರುವಾಗಲೇ ನಮಗೇನಾಗುತ್ತದೆ ಎಂಬುದನ್ನು ನೋಡೋದಾದರೆ, ಪವಿತ್ರಾತ್ಮನು ದೇವರ ವಾಕ್ಯ ಎಂಬ ಕತ್ತಿಯನ್ನು ಕೊಡ್ತಾನೆ. ಈ ಪವಿತ್ರ ಆತ್ಮನು ದೇವರ ವಾಕ್ಯ ಎಂಬ ಕತ್ತಿ ಯಾಕೆ ನಮಗೆ ಅವಶ್ಯ ಇದೆ ಅಂತ ಹೇಳಿದರೆ, ಈ ಲೋಕದಲ್ಲಿ ಸೈತಾನನನ್ನು ಓಡಿಸಲಿಕ್ಕೆ ಬೇಕಾದಂಥ ಒಂದು ಕತ್ತಿ. ಹೇಗೆ ಯೇಸು ಕ್ರಿಸ್ತರು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಈ ಸೈತಾನನನ್ನು ಎದುರಿಸಿದನು, ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಬರುವಂಥ ಶೋಧನೆ ವಿಷಯಗಳಲ್ಲಿ ಕೆಲವರು ಕೊಡುವಂಥ ಪ್ರಶ್ನೆಗಳಿಗೆ ನಾವೇನು ಮಾಡ್ಬೇಕಂದ್ರೆ ಈ ವಾಕ್ಯಗಳನ್ನು ಚೆನ್ನಾಗಿ ಅರಿತವರಾಗಿರಬೇಕು, ಅಧ್ಯಯನ ಮಾಡುವವರಾಗಿರಬೇಕು. ಆವಾಗ ದೇವರಾತ್ಮನು ನಮಗೆ ಆ ತಕ್ಕ ಸಮಯದಲ್ಲಿ ದೇವರ ವಾಕ್ಯ ಎಂಬ ಕತ್ತಿಯನ್ನು ಕೊಡ್ತಾನೆ.
ಅಷ್ಟು ಮಾತ್ರವಲ್ಲ, ಸುವಾರ್ತೆ ಎಂಬ ವಾಕ್ಯವನ್ನು ಈ ಲೋಕದ ಅಧಿಪತಿಯಾದ ಸೈತಾನನಿಂದ ಬಿಡುಗಡೆಗೊಳಿಸಲು ನಾವು ಉಪಯೋಗಿಸುವಂಥ ಇನ್ನೊಂದು ವಿಧಾನವಾಗಿದೆ. ಆ ಸುವಾರ್ತೆಯನ್ನು ಸಾರುವುದರ ಮುಖಾಂತರವಾಗಿ ಒಬ್ಬ ವ್ಯಕ್ತಿಯನ್ನು ನರಕದಿಂದ ಬಿಡಿಸುವಂಥ ಒಂದು ವಾಕ್ಯವಾಗಿದೆ ಪ್ರಿಯರೇ. ಆವಾಗ ನೋಡ್ರಿ, ನಮಗೆ ಯಾವಾಗ ನಮಗೆ ಪವಿತ್ರಾತ್ಮನು ದೇವರ ವಾಕ್ಯ ಕತ್ತಿ ಕೊಡ್ತಾನಂದರೆ ನಾವು ಯಾವ ಸಮಯದಲ್ಲಿ ಉಪಯೋಗಿಸಬೇಕು ಆ ವಾಕ್ಯಗಳನ್ನು ಕೊಟ್ಟು ನಮ್ಮನ್ನೇನು ಮಾಡ್ತಾನೆ, ದೇವರು ನಡೆಸ್ತಾನೆ. ಹೀಗೆ ನಡೆಸುವಾಗ ನಾವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ನಾವೇನು ಆರಿಸುವುದಕ್ಕೆ ಶಕ್ತರಾಗ್ತೇವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಗ್ದಾನ ಇದು. ಆದ್ದರಿಂದ ಇವೆಲ್ಲ ಆಯುಧಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅನುಸರಿಸಿ ಅಳವಡಿಸಿಕೊಂಡು ಧರಿಸಿಕೊಂಡಿರಬೇಕು ಪ್ರಿಯರೇ. ಇದು ಏನಂತ ಹೇಳಿದರೆ, ಯೇಸು ಕ್ರಿಸ್ತನನ್ನೇ ನಾವು ಧರಿಸಿಕೊಂಡು ನೋಡ್ರಿ, ಎಲ್ಲ ವಿಷಯದಲ್ಲೂ ಏನಾಗಿದೆ ಅಂದರೆ ಆತನೇ ಏನಾಗಿದ್ದಾನೆ, ಕಿರೀಟವಾಗಿದ್ದಾನೆ. ಈ ವಿಷಯಗಳಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ, ನಾವು ಪ್ರತಿನಿತ್ಯ ನಾವು ನಡೆಯುವವರಾಗಿರಬೇಕು. ಇದನ್ನು ನಾವು ಕಲಿತು ಇನ್ನೊಬ್ಬರಿಗೆ ಕಲಿಸುವವರಾಗಿರಬೇಕು. ಆವಾಗ ನೋಡ್ರಿ, ನಾವು ಆ ಸೈತಾನನ ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗ್ತೇವೆ. ಇಲ್ಲ ಅಂಥೇಳಿದರೆ ಆ ಸೈತಾನನು ಏನು ಮಾಡ್ತಾನೆ, ಕೆಲವೊಂದು ವಿಷಯಗಳಲ್ಲಿ ಬೀಳುವಂತೆ ಮಾಡಿ ಅವರ ಜೀವಿತಗಳನ್ನು ನಷ್ಟಪಡಿಸುವವನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ಸಂದೇಶವನ್ನು ವೀಕ್ಷಿಸುವಂಥ ನೀವುಗಳು ಈ ವಿಷಯದಲ್ಲಿ ನಾವು ಜಾಗೃತರಾಗೋಣ. ಈ ವಿಷಯಗಳಲ್ಲಿ ನಾವು ಹೆಚ್ಚೆಚ್ಚಾಗಿ ಧ್ಯಾನ ಮಾಡೋಣ. ಈ ವಿಷಯಗಳಲ್ಲಿ ಹೆಚ್ಚೆಚ್ಚಾಗಿ ಇತರರಿಗೆ ಉಪದೇಶ ಮಾಡೋಣ. ಹಾಗೆ ಮಾಡುವುದಕ್ಕೆ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಅದೇ ರೀತಿಯಾಗಿ ಈ ಸಂದೇಶ ನಮಗೆ ಇಷ್ಟವಾದರೆ ನೀವು ಕೇಳಿ ಇತರರಿಗೆ ಶೇರ್ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಹೌದು ಕರ್ತನೆ, ಸರ್ವಾಯುಧಗಳನ್ನು ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ಶಕ್ತರಾಗುವಂತೆ, ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲಲು ಸರ್ವಾಯುಧಗಳನ್ನು ಧರಿಸಿಕೊಳ್ಳುವುದಕ್ಕೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರೂ ಹೇಳಿರುವಂಥ ಆ ಸರ್ವಾಯುಧಗಳನ್ನು ಧರಿಸಿಕೊಂಡು ಆ ಕೆಡುಕನ ಅಗ್ನಿಬಾಣಗಳನ್ನು ಆರಿಸಿ ನಾವು ಒಂದು ಆತ್ಮಿಕ ಜೀವಿತದಲ್ಲಿ, ಲೋಕದ ಜೀವಿತದಲ್ಲಿ ಒಂದು ಜಯಭರಿತವಾದ ಜೀವಿತವನ್ನು ಜೀವಿಸಲಿಕ್ಕೆ ಕೃಪೆ ಕೊಡು. ಇದನ್ನು ವೀಕ್ಷಿಸುವಂಥ ಎಲ್ಲರಿಗೂ ದೇವರೇ ನೀನು ಆಶೀರ್ವದಿಸು, ಬಲವನ್ನು ಕೊಡು, ಅಭಿಷೇಕಿಸು. ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ತಂದೆಯೇ, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.